ಹೋಟೆಲ್ಗಳಾಗಿರಲಿ ಸಂಕಷ್ಟಕ್ಕೆ ಸಿಲುಕಿದ್ದಾವೆ ರಾಜ್ಯದ ಎಲ್ಲಾ ಕಡೆಗಳಲ್ಲಿ. ಕೋಲಾರದಲ್ಲೂ ಕೂಡ ಹಂಗೆ ಆಗಿದೆ. ಕೋಲಾರದಲ್ಲೂ ಕೂಡ ನಾನ್ ವೆಜ್ ಹೋಟೆಲ್ಗಳು ಬಹಳ ಫೇಮಸ್ ಹೋಟೆಲ್ಗಳೆಲ್ಲ ಇದ್ದಾವೆ ಕೋಲಾರದಲ್ಲಿ. ಈ ನಾನ್ ವೆಜ್ ಹೋಟೆಲ್ಗಳಿಗೆ ಈಗ ಸಿಲಿಂಡರ್ ಬರ ಎದುರಾಗಿದೆ. ಹಾಗಾಗಿ ಸೌದೆ ವಲಯ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಸಿಲಿಂಡರ್ ಅಭಾವದಿಂದ ಹೋಟೆಲ್ ಅವಧಿಯನ್ನ ಬದಲು ಮಾಡಿದ್ದಾರೆ. ಪ್ರತಿದಿನ ಮಧ್ಯಾಹ್ನದವರೆಗೂ ಕೂಡ ಮಾತ್ರ ಹೋಟೆಲ್ ಓಪನ್ ಇತ್ತು. ಸೌದೆ ವಲಯಲ್ಲಿ ಮಟನ್ ಚಿಕನ್ ಬಿರಿಯಾನಿಗೆ ಪ್ಲಾನ್ ಮಾಡಿದ್ದಾರೆ. ಮಧ್ಯಾಹ್ನದ ಮೇಲೆ ಹೋಟೆಲ್ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಕೋಲಾರದಲ್ಲಿ ನಾನ್ ವೆಜ್ ಹೋಟೆಲ್ಗಳಲ್ಲಿ ಈಗ ಬಹಳ ಸಂಕಷ್ಟ ಏನು ಅಂತ ಕೇಳಿದ್ರೆ ಸಿಲಿಂಡರ್ ಕೊರತೆ. ಈ ಸಿಲಿಂಡರ್ ಕೊರತೆಯಿಂದಾಗಿ ಟೈಮಿಂಗ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಕೋಲಾರದ ಹೋಟೆಲ್ನ ದೃಶ್ಯ ತಾವು ನೋಡ್ತಾ ಇದ್ದೀರಲ್ಲ, ಇದು ಮಧ್ಯಾಹ್ನದವರೆಗೆ ಮಾತ್ರ ಇದೆ ಕೋಲಾರದಲ್ಲಿ. ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇವತ್ತು ಕೋಲಾರದ ಪ್ರತಿಷ್ಠಿತ ನಾನ್ ವೆಜ್ ಹೋಟೆಲ್ಗಳು ಸಹ ಏನು ಪರಿಣಾಮ ಬೀರುವಂತದ್ದು. ಇವತ್ತು ಕೋಲಾರದ ಏನು ಡೂಮ್ಲೆಟ್ ಸರ್ಕಲ್ ಇರುವಂತಹ ಏನು ಅನ್ನಪೂರ್ಣ ಮೆಸ್ ಮುಂದೆ ಇದ್ದೇನೆ. ನೋಡಬಹುದು ದೃಶ್ಯಗಳಲ್ಲಿ ಇವತ್ತು ಇದು ಕೋಲಾರದ ಪ್ರತಿಷ್ಠಿತ ನಾನ್ ವೆಜ್ ಹೋಟೆಲ್. ಆದರೆ ಇವತ್ತು ಸಿಲಿಂಡರ್ನ ಅಭಾವದಿಂದ ಇವತ್ತು ಏನು ಮುಂದೆ ಇರುವಂತಹ ಜಾಗದಲ್ಲಿ ಇವತ್ತು ಸೌದೆಯಲ್ಲಿ ಊಟ ಮಾಡಲು ಅಂದ್ರೆ ಮುಂದಾಗಿರುವಂತ ಅಂದ್ರೆ ಮಟನ್ ಬಿರಿಯಾನಿ ಆಗ್ಬೋದು ಮತ್ತೆ ಚಿಕನ್ ಬಿರಿಯಾನಿ ಆಗ್ಬೋದು ಇವತ್ತು ಸಂಪೂರ್ಣವಾಗಿ ಸೌದೆಯಲ್ಲಿ ಮಾಡಲು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನು ವಾಣಿಜ್ಯ ಸಿಲಿಂಡರ್ಗಳ ಅಭಾವದಿಂದ ಇವತ್ತು ಇಲ್ಲಿನ ಮಾಲೀಕರು ಏನು ತಮ್ಮ ಹೋಟೆಲ್ನ ಮುಂದೆ ಇರುವಂತಹ ಜಾಗದಲ್ಲಿ ಇವತ್ತು ಏನು ಸೌದೆಯ ಮುಖಾಂತರ ಇವತ್ತು ಏನು ಮಟನ್ ಮತ್ತೆ ಚಿಕನ್ ಬಿರಿಯಾನಿಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ 1 ವಾರಗಳಿಂದ ಏನು ವಾಣಿಜ್ಯ ಸಿಲಿಂಡರ್ಗಳ ಅಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಇವತ್ತು ಏನು ಹೋಟೆಲ್ನ ಮಾಲೀಕರು ಸಂಪೂರ್ಣವಾಗಿ ಇವತ್ತು ಏನು ಸೌದೆಗೆ ಮೊರೆ ಹೋಗಿದ್ದಾರೆ. ಏನು ಹೋಟೆಲ್ನ ಮಾಲೀಕರು ಇಲ್ಲೇ ಇದ್ದಾರೆ, ಅವ್ರು ಕೇಳೋಣ ಯಾವೆಲ್ಲ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಏನು ಇವತ್ತು ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ ತಮಗೆ, ಅದಕ್ಕೆ ನೀವು ಸೌದೆಯಲ್ಲಿ ಮಾಡ್ತಾ ಇದ್ದೀರಿ? ವಾಣಿಜ್ಯ ಸಿಲಿಂಡರ್ 1 ವಾರದಿಂದ ನಮಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅದರಿಂದ ಸೌದೆನಲ್ಲಿ ಬಿರಿಯಾನಿ, ಮಟನ್ ಸಾರು, ಚಿಕನ್ ಸಾರುಗಳು ಮಾಡ್ತಾ ಇದ್ರಿ. ಕೆಲವೊಂದೆಲ್ಲ ಐಟಮ್ಗಳು ನಿಲ್ಲಿಸ್ಬಿಟ್ಟಿದ್ರಿ. ತುಂಬಾನೇ ತೊಂದರೆ ಆಗಿದೆ. ಸೌದೆ ರೇಟ್ ಜಾಸ್ತಿ ಆಗಿದೆ. ಈಗ ನಮ್ಗೆ ಜಾಸ್ತಿ ಕಷ್ಟನೇ ಆಗಿದೆ ಹೋಟ್ಲ್ ನಡೆಸುವಂತದ್ದು. ಇನ್ನು ನಡೆಸಲಿಲ್ಲ ಅಂದ್ರೆ ಜನ ವಾಪಸ್ ಹೋಗ್ತಾರೆ, ಇದಕ್ಕೆ ಹುಡ್ಕೊಂಡ್ ಬರ್ತಾರೆ. ಅದರಿಂದ ನಾವು ಸೌದೆ ಒಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ. ಸರ್, ಎಷ್ಟು ದಿನದಿಂದ ಸೌದೆಯಲ್ಲಿ ಮಾಡ್ತಾ ಇದ್ದೀರಿ? ಮತ್ತೆ ಸಿಲಿಂಡರ್ಗಳು ನಿಮಗೆ ಸಂಪೂರ್ಣವಾಗಿ ಸಿಗ್ತಾನೆ ಇಲ್ವಾ ಅಂತ? ಸಂಪೂರ್ಣವಾಗಿ ಒಂದು ಸಿಲಿಂಡರ್ ಕೂಡ ಕೊಡ್ತಾ ಇಲ್ಲ. ಕಮರ್ಷಿಯಲ್ ಅಂತೂ ಇನ್ನ ನಮ್ಗೆ ಒಂದು ಕೊಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಒಂದು 10 ದಿವಸದಿಂದ ನಾವು ಒಲೆಗಳಲ್ಲೇ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀವಿ. ಯಾವ್ಯಾವ ಮೆನು ಕಡಿತ ಮಾಡ್ತೀರಾ? ನಾನು ಹೇಳ್ತಾ ಇದ್ದೀನಿ ಕಬಾಬು ಅವ್ರು ನಿಲ್ಸ್ಬಿಟ್ಟಿದ್ದೀರಿ ಅಂತ. ಯಾವ್ದು ನಿಲ್ಸಿದ್ರಿ ಸರ್ ನೀವು? ಬೋಟಿ ಮತ್ತೆ ಕೆಲವೊಂದು ಈ ಜಾಸ್ತಿ ಗ್ಯಾಸ್ ಯೂಸ್ ಆಗಂತಂದು ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ರಿ. ಕಬಾಬು, ಬೋಟಿ, ಚಿಲ್ಲಿ, ಪೆಪ್ಪರ್ ಇವೆಲ್ಲ ನಿಲ್ಸಿದ್ರಿ. ಬರೀ ಸಾಂಬಾರ್ ಅಂತದ್ ಮಾತ್ರ ಮೇಂಟೈನ್ ಮಾಡ್ಕೊಂಡು ಹೋಟೆಲ್ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್ ಅಷ್ಟೇ. ಒಂದು 30-40 ಐಟಮ್ ಇರುತ್ತೆ, ಅದೆಲ್ಲ ಸ್ಟಾಪ್ ಮಾಡಿದ್ರು. ಒಂದು 10 ಐಟಮ್, ಒಂದು 5-6 ಐಟಮ್ ಅಷ್ಟೇ ಈಗ ಕೊಡ್ತಾ ಇರೋಂಥದ್ದು. ಇವಿಷ್ಟು ಹೋಟೆಲ್ ಮಾಲೀಕರ ಮಾತ್ರ. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಯುದ್ಧದ ಎಫೆಕ್ಟ್ ಇವತ್ತು ಏನು ಹೋಟೆಲ್ ಉದ್ಯಮದ ಮೇಲೆ ಏನು ಸಾಕಷ್ಟು ಪರಿಣಾಮ ಬೀರಿದೆ. ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಹೋಟೆಲ್ಗಳನ್ನು ಬಂದ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋದು ಹೋಟೆಲ್ ಮಾಲೀಕರ ಮಾತಾಗಿರುವಂತದ್ದು. ಕ್ಯಾಮರಾ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಹೋಟೆಲ್ಗಳಾಗಿರಲಿ ಸಂಕಷ್ಟಕ್ಕೆ ಸಿಲುಕಿದ್ದಾವೆ ರಾಜ್ಯದ ಎಲ್ಲಾ ಕಡೆಗಳಲ್ಲಿ. ಕೋಲಾರದಲ್ಲೂ ಕೂಡ ಹಂಗೆ ಆಗಿದೆ. ಕೋಲಾರದಲ್ಲೂ ಕೂಡ ನಾನ್ ವೆಜ್ ಹೋಟೆಲ್ಗಳು ಬಹಳ ಫೇಮಸ್ ಹೋಟೆಲ್ಗಳೆಲ್ಲ ಇದ್ದಾವೆ ಕೋಲಾರದಲ್ಲಿ. ಈ ನಾನ್ ವೆಜ್ ಹೋಟೆಲ್ಗಳಿಗೆ ಈಗ ಸಿಲಿಂಡರ್ ಬರ ಎದುರಾಗಿದೆ. ಹಾಗಾಗಿ ಸೌದೆ ವಲಯ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಸಿಲಿಂಡರ್ ಅಭಾವದಿಂದ ಹೋಟೆಲ್ ಅವಧಿಯನ್ನ ಬದಲು ಮಾಡಿದ್ದಾರೆ. ಪ್ರತಿದಿನ ಮಧ್ಯಾಹ್ನದವರೆಗೂ ಕೂಡ ಮಾತ್ರ ಹೋಟೆಲ್ ಓಪನ್ ಇತ್ತು. ಸೌದೆ ವಲಯಲ್ಲಿ ಮಟನ್ ಚಿಕನ್ ಬಿರಿಯಾನಿಗೆ ಪ್ಲಾನ್ ಮಾಡಿದ್ದಾರೆ. ಮಧ್ಯಾಹ್ನದ ಮೇಲೆ ಹೋಟೆಲ್ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಕೋಲಾರದಲ್ಲಿ ನಾನ್ ವೆಜ್ ಹೋಟೆಲ್ಗಳಲ್ಲಿ ಈಗ ಬಹಳ ಸಂಕಷ್ಟ ಏನು ಅಂತ ಕೇಳಿದ್ರೆ ಸಿಲಿಂಡರ್ ಕೊರತೆ. ಈ ಸಿಲಿಂಡರ್ ಕೊರತೆಯಿಂದಾಗಿ ಟೈಮಿಂಗ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಕೋಲಾರದ ಹೋಟೆಲ್ನ ದೃಶ್ಯ ತಾವು ನೋಡ್ತಾ ಇದ್ದೀರಲ್ಲ, ಇದು ಮಧ್ಯಾಹ್ನದವರೆಗೆ ಮಾತ್ರ ಇದೆ ಕೋಲಾರದಲ್ಲಿ. ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇವತ್ತು ಕೋಲಾರದ ಪ್ರತಿಷ್ಠಿತ ನಾನ್ ವೆಜ್ ಹೋಟೆಲ್ಗಳು ಸಹ ಏನು ಪರಿಣಾಮ ಬೀರುವಂತದ್ದು. ಇವತ್ತು ಕೋಲಾರದ ಏನು ಡೂಮ್ಲೆಟ್ ಸರ್ಕಲ್ ಇರುವಂತಹ ಏನು ಅನ್ನಪೂರ್ಣ ಮೆಸ್ ಮುಂದೆ ಇದ್ದೇನೆ.
ನೋಡಬಹುದು ದೃಶ್ಯಗಳಲ್ಲಿ ಇವತ್ತು ಇದು ಕೋಲಾರದ ಪ್ರತಿಷ್ಠಿತ ನಾನ್ ವೆಜ್ ಹೋಟೆಲ್. ಆದರೆ ಇವತ್ತು ಸಿಲಿಂಡರ್ನ ಅಭಾವದಿಂದ ಇವತ್ತು ಏನು ಮುಂದೆ ಇರುವಂತಹ ಜಾಗದಲ್ಲಿ ಇವತ್ತು ಸೌದೆಯಲ್ಲಿ ಊಟ ಮಾಡಲು ಅಂದ್ರೆ ಮುಂದಾಗಿರುವಂತಂದ್ರೆ ಮಟನ್ ಬಿರಿಯಾನಿ ಆಗ್ಬೋದು ಮತ್ತೆ ಚಿಕನ್ ಬಿರಿಯಾನಿ ಆಗ್ಬೋದು ಇವತ್ತು ಸಂಪೂರ್ಣವಾಗಿ ಸೌದೆಯಲ್ಲಿ ಮಾಡಲು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನು ವಾಣಿಜ್ಯ ಸಿಲಿಂಡರ್ಗಳ ಅಭಾವದಿಂದ ಇವತ್ತು ಇಲ್ಲಿನ ಮಾಲೀಕರು ಏನು ತಮ್ಮ ಹೋಟೆಲ್ನ ಮುಂದೆ ಇರುವಂತಹ ಜಾಗದಲ್ಲಿ ಇವತ್ತು ಏನು ಸೌದೆಯ ಮುಖಾಂತರ ಇವತ್ತು ಏನು ಮಟನ್ ಮತ್ತೆ ಚಿಕನ್ ಬಿರಿಯಾನಿಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ 1 ವಾರಗಳಿಂದ ಏನು ವಾಣಿಜ್ಯ ಸಿಲಿಂಡರ್ಗಳ ಅಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಇವತ್ತು ಏನು ಹೋಟೆಲ್ನ ಮಾಲೀಕರು ಸಂಪೂರ್ಣವಾಗಿ ಇವತ್ತು ಏನು ಸೌದೆಗೆ ಮೊರೆ ಹೋಗಿದ್ದಾರೆ. ಏನು ಹೋಟೆಲ್ನ ಮಾಲೀಕರು ಇಲ್ಲೇ ಇದ್ದಾರೆ, ಅವ್ರು ಕೇಳೋಣ ಯಾವೆಲ್ಲ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಏನು ಇವತ್ತು ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ ತಮಗೆ, ಅದಕ್ಕೆ ನೀವು ಸೌದೆಯಲ್ಲಿ ಮಾಡ್ತಾ ಇದ್ದೀರಿ? ವಾಣಿಜ್ಯ ಸಿಲಿಂಡರ್ 1 ವಾರದಿಂದ ನಮಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅದರಿಂದ ಸೌದೆನಲ್ಲಿ ಬಿರಿಯಾನಿ, ಮಟನ್ ಸಾರು, ಚಿಕನ್ ಸಾರುಗಳು ಮಾಡ್ತಾ ಇದ್ರೆ ಕೆಲವೊಂದೆಲ್ಲ ಐಟಮ್ಗಳು ನಿಲ್ಲಿಸ್ಬಿಟ್ಟಿದ್ರೆ ತುಂಬಾನೇ ತೊಂದರೆ ಆಗಿದೆ. ಸೌದೆ ರೇಟ್ ಜಾಸ್ತಿ ಆಗಿದೆ. ಈಗ ನಮ್ಗೆ ಜಾಸ್ತಿ ಕಷ್ಟನೇ ಆಗಿದೆ ಹೋಟ್ಲ್ ನಡೆಸುವಂಥದ್ದು. ಇನ್ನು ನಡೆಸಲಿಲ್ಲ ಅಂದ್ರೆ ಜನ ವಾಪಸ್ ಹೋಗ್ತಾರೆ, ಇದಕ್ಕೆ ಹುಡ್ಕೊಂಡ್ ಬರ್ತಾರೆ. ಅದರಿಂದ ನಾವು ಸೌದೆ ಒಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸರ್, ಎಷ್ಟು ದಿನದಿಂದ ಸೌದೆಯಲ್ಲಿ ಮಾಡ್ತಾ ಇದ್ದೀರಿ? ಮತ್ತೆ ಸಿಲಿಂಡರ್ಗಳು ನಿಮಗೆ ಸಂಪೂರ್ಣವಾಗಿ ಸಿಗ್ತಾನೆ ಇಲ್ವಾ ಅಂತ? ಸಂಪೂರ್ಣವಾಗಿ ಒಂದು ಸಿಲಿಂಡರ್ ಕೂಡ ಕೊಡ್ತಾ ಇಲ್ಲ. ಕಮರ್ಷಿಯಲ್ ಅಂತೂ ಇನ್ನ ನಮ್ಗೆ ಒಂದು ಕೊಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಒಂದು 10 ದಿವಸದಿಂದ ನಾವು ಒಲೆಗಳಲ್ಲೇ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀವಿ. ಯಾವ್ಯಾವ ಮೆನು ಕಡಿತ ಮಾಡ್ತೀರಾ? ನಾನು ಹೇಳ್ತಾ ಇದ್ದೀನಿ ಕಬಾಬು ಅವ್ರು ನಿಲ್ಸ್ಬಿಟ್ಟಿದ್ದೀರಿ ಅಂತ. ಯಾವ್ದು ನಿಲ್ಸಿದ್ರಿ ಸರ್ ನೀವು? ಬೋಟಿ ಮತ್ತೆ ಕೆಲವೊಂದು ಈ ಜಾಸ್ತಿ ಗ್ಯಾಸ್ ಯೂಸ್ ಆಗೋಂಥದ್ದು ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ರಿ. ಕಬಾಬು, ಬೋಟಿ, ಚಿಲ್ಲಿ, ಪೆಪ್ಪರು ಇವೆಲ್ಲ ನಿಲ್ಸಿದ್ರಿ. ಬರೀ ಸಾಂಬಾರ್ ಅಂತದ್ ಮಾತ್ರ ಮೇಂಟೈನ್ ಮಾಡ್ಕೊಂಡು ಹೋಟೆಲ್ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್ ಅಷ್ಟೇ. ಒಂದು 30-40 ಐಟಮ್ ಇರುತ್ತೆ, ಅದೆಲ್ಲ ಸ್ಟಾಪ್ ಮಾಡಿದ್ರು. ಒಂದು 10 ಐಟಮ್, ಒಂದು 5-6 ಐಟಮ್ ಅಷ್ಟೇ ಈಗ ಕೊಡ್ತಾ ಇರೋಂಥದ್ದು. ಇವಿಷ್ಟು ಹೋಟೆಲ್ ಮಾಲೀಕರ ಮಾತ್ರ. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಯುದ್ಧದ ಎಫೆಕ್ಟ್ ಇವತ್ತು ಏನು ಹೋಟೆಲ್ ಉದ್ಯಮದ ಮೇಲೆ ಏನು ಸಾಕಷ್ಟು ಪರಿಣಾಮ ಬೀರಿದೆ. ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಹೋಟೆಲ್ಗಳನ್ನು ಬಂದ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋದು ಹೋಟೆಲ್ ಮಾಲೀಕರ ಮಾತಾಗಿರುವಂತದ್ದು. ಕ್ಯಾಮರಾ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಹೋಟೆಲ್ಗಳಾಗಿರ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾವೆ ರಾಜ್ಯದ ಎಲ್ಲಾ ಕಡೆಗಳಲ್ಲಿ. ಕೋಲಾರದಲ್ಲೂ ಕೂಡ ಹಂಗೆ ಆಗಿದೆ. ಕೋಲಾರದಲ್ಲೂ ಕೂಡ ನಾನ್ ವೆಜ್ ಹೋಟೆಲ್ಗಳು ಬಹಳ ಫೇಮಸ್ ಹೋಟೆಲ್ಗಳೆಲ್ಲ ಇದಾವೆ ಕೋಲಾರದಲ್ಲಿ. ಈ ನಾನ್ ವೆಜ್ ಹೋಟೆಲ್ಗಳಿಗೆ ಈಗ ಸಿಲಿಂಡರ್ ಬರ ಎದುರಾಗಿದೆ. ಹಾಗಾಗಿ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಸಿಲಿಂಡರ್ ಅಭಾವದಿಂದ ಹೋಟೆಲ್ ಅವಧಿಯನ್ನ ಬದಲು ಮಾಡಿದ್ದಾರೆ. ಪ್ರತಿದಿನ ಮಧ್ಯಾಹ್ನದವರೆಗೂ ಕೂಡ ಮಾತ್ರ ಹೋಟೆಲ್ ಓಪನ್ ಇತ್ತು. ಸೌದೆ ಒಲೆಯಲ್ಲಿ ಮಟನ್, ಚಿಕನ್ ಬಿರಿಯಾನಿಗೆ ಪ್ಲಾನ್ ಮಾಡಿದ್ದಾರೆ. ಮಧ್ಯಾಹ್ನದ ಮೇಲೆ ಹೋಟೆಲ್ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಕೋಲಾರದಲ್ಲಿ ನಾನ್ ವೆಜ್ ಹೋಟೆಲ್ಗಳಲ್ಲಿ ಈಗ ಬಹಳ ಸಂಕಷ್ಟ ಏನು ಅಂತ ಕೇಳಿದ್ರೆ ಸಿಲಿಂಡರ್ ಕೊರತೆ. ಈ ಸಿಲಿಂಡರ್ ಕೊರತೆಯಿಂದಾಗಿ ಟೈಮಿಂಗ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಕೋಲಾರದ ಹೋಟೆಲ್ನ ದೃಶ್ಯ ತಾವು ನೋಡ್ತಾ ಇದ್ದೀರಲ್ಲ, ಇದು ಮಧ್ಯಾಹ್ನದವರೆಗೆ ಮಾತ್ರ ಇದೆ ಕೋಲಾರದಲ್ಲಿ. ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇವತ್ತು ಕೋಲಾರದ ಪ್ರತಿಷ್ಠಿತ ನಾನ್ ವೆಜ್ ಹೋಟೆಲ್ಗಳು ಸಹ ಏನು ಪರಿಣಾಮ ಬೀರುವಂತದ್ದು. ಇವತ್ತು ಕೋಲಾರದ ಏನು ಡೂಮ್ಲೆಟ್ ಸರ್ಕಲ್ ಇರುವಂತಹ ಏನು ಅನ್ನಪೂರ್ಣ ಮೆಸ್ ಮುಂದೆ ಇದ್ದೇನೆ. ನೋಡಬಹುದು ದೃಶ್ಯಗಳಲ್ಲಿ ಇವತ್ತು ಇದು ಕೋಲಾರದ ಪ್ರತಿಷ್ಠಿತ ನಾನ್ ವೆಜ್ ಹೋಟೆಲ್. ಆದರೆ ಇವತ್ತು ಸಿಲಿಂಡರ್ನ ಅಭಾವದಿಂದ ಇವತ್ತು ಏನು ಮುಂದೆ ಇರುವಂತಹ ಜಾಗದಲ್ಲಿ ಇವತ್ತು ಸೌದೆಯಲ್ಲಿ ಊಟ ಮಾಡಲು ಅಂದ್ರೆ ಮುಂದಾಗಿರುವಂತಂದ್ರೆ ಮಟನ್ ಬಿರಿಯಾನಿ ಆಗ್ಬೋದು ಮತ್ತೆ ಚಿಕನ್ ಬಿರಿಯಾನಿ ಆಗ್ಬೋದು ಇವತ್ತು ಸಂಪೂರ್ಣವಾಗಿ ಸೌದೆಯಲ್ಲಿ ಮಾಡಲು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನು ವಾಣಿಜ್ಯ ಸಿಲಿಂಡರ್ಗಳ ಅಭಾವದಿಂದ ಇವತ್ತು ಇಲ್ಲಿನ ಮಾಲೀಕರು ಏನು ತಮ್ಮ ಹೋಟೆಲ್ನ ಮುಂದೆ ಇರುವಂತಹ ಜಾಗದಲ್ಲಿ ಇವತ್ತು ಏನು ಸೌದೆಯ ಮುಖಾಂತರ ಇವತ್ತು ಏನು ಮಟನ್ ಮತ್ತೆ ಚಿಕನ್ ಬಿರಿಯಾನಿಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ 1 ವಾರಗಳಿಂದ ಏನು ವಾಣಿಜ್ಯ ಸಿಲಿಂಡರ್ಗಳ ಅಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಇವತ್ತು ಏನು ಹೋಟೆಲ್ನ ಮಾಲೀಕರು ಸಂಪೂರ್ಣವಾಗಿ ಇವತ್ತು ಏನು ಸೌದೆಗೆ ಮೊರೆ ಹೋಗಿದ್ದಾರೆ. ಏನು ಹೋಟೆಲ್ನ ಮಾಲೀಕರು ಇಲ್ಲೇ ಇದ್ದಾರೆ, ಅವ್ರು ಕೇಳೋಣ ಯಾವೆಲ್ಲ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಏನು ಇವತ್ತು ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ ತಮಗೆ, ಅದಕ್ಕೆ ನೀವು ಸೌದೆಯಲ್ಲಿ ಮಾಡ್ತಾ ಇದ್ದೀರಿ? ವಾಣಿಜ್ಯ ಸಿಲಿಂಡರ್ 1 ವಾರದಿಂದ ನಮಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅದರಿಂದ ಸೌದೆನಲ್ಲಿ ಬಿರಿಯಾನಿ, ಮಟನ್ ಸಾರು, ಚಿಕನ್ ಸಾರುಗಳು ಮಾಡ್ತಾ ಇದ್ರೆ ಕೆಲವೊಂದೆಲ್ಲ ಐಟಮ್ಗಳು ನಿಲ್ಲಿಸ್ಬಿಟ್ಟಿದ್ರೆ ತುಂಬಾನೇ ತೊಂದರೆ ಆಗಿದೆ. ಸೌದೆ ರೇಟ್ ಜಾಸ್ತಿ ಆಗಿದೆ. ಈಗ ನಮ್ಗೆ ಜಾಸ್ತಿ ಕಷ್ಟನೇ ಆಗಿದೆ ಹೋಟ್ಲ್ ನಡೆಸುವಂಥದ್ದು. ಇನ್ನು ನಡೆಸಲಿಲ್ಲ ಅಂದ್ರೆ ಜನ ವಾಪಸ್ ಹೋಗ್ತಾರೆ, ಇದಕ್ಕೆ ಹುಡ್ಕೊಂಡ್ ಬರ್ತಾರೆ. ಅದರಿಂದ ನಾವು ಸೌದೆ ಒಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ.
ಸರ್ ಎಷ್ಟು ದಿನದಿಂದ ಸೋದಲ್ ಮಾಡ್ತಾ ಇದ್ದೀರಿ, ಮತ್ತೆ ಸಿಲಿಂಡರ್ಗಳು ನಿಮಗೆ ಸಂಪೂರ್ಣ ಸಿಗ್ತಾನೆ ಇಲ್ವಾ ಅಂತ? ಪೂರ್ಣವಾಗಿ ಒಂದು ಸಿಲಿಂಡರ್ ಕೂಡ ಕೊಡ್ತಾ ಇಲ್ಲ. ಕಮರ್ಷಿಯಲ್ ಅಂತೂ ಇನ್ನ ನಮ್ಗೆ ಒಂದು ಕೊಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಒಂದು 10 ದಿವಸದಿಂದ ನಾವು ಒಲೆಗಳಲ್ಲೇ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀವಿ. ಯಾವ್ಯಾವ ಮೆನು ಕಡಿತ ಮಾಡ್ತೀರಾ? ನಾನು ಹೇಳ್ತಾ ಇದ್ದೀನಿ ಕಬಾಬು ಅವ್ರು ನಿಲ್ಸ್ಬಿಟ್ಟಿದ್ದೀರಿ ಅಂತ, ಯಾವ್ದು ನಿಲ್ಸಿದ್ರಿ ಸರ್ ನೀವು? ಬೋಟಿ ಮತ್ತೆ ಕೆಲವೊಂದು ಈ ಜಾಸ್ತಿ ಗ್ಯಾಸ್ ಯೂಸ್ ಆಗೋಂಥದ್ದು ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ರಿ. ಕಬಾಬು, ಬೋಟಿ, ಚಿಲ್ಲಿ, ಪೆಪ್ಪರ್ ಇವೆಲ್ಲ ನಿಲ್ಸಿದ್ರಿ. ಬರೀ ಸಾಂಬಾರ್ ಅಂತದ್ ಮಾತ್ರ ಮೇಂಟೈನ್ ಮಾಡ್ಕೊಂಡು ಹೋಟೆಲ್ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್ ಅಷ್ಟೇ. ಒಂದು 30-40 ಐಟಮ್ ಇರುತ್ತೆ, ಅದೆಲ್ಲ ಸ್ಟಾಪ್ ಮಾಡಿದ್ರು. ಒಂದು 10 ಐಟಮ್, ಒಂದು 5-6 ಐಟಮ್ ಅಷ್ಟೇ ಈಗ ಕೊಡ್ತಾ ಇರೋಂಥದ್ದು. ಇವಿಷ್ಟು ಹೋಟೆಲ್ ಮಾಲೀಕರ ಮಾತ್ರ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಯುದ್ಧದ ಎಫೆಕ್ಟ್ ಇವತ್ತು ಏನು ಹೋಟೆಲ್ ಉದ್ಯಮದ ಮೇಲೆ ಏನು ಸಾಕಷ್ಟು ಪರಿಣಾಮ ಬೀರಿದೆ. ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಹೋಟೆಲ್ಗಳನ್ನು ಬಂದ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋದು ಹೋಟೆಲ್ ಮಾಲೀಕರ ಮಾತಾಗಿರುವಂತದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.